ಇನ್ನು ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲೇ ದ್ವಂದ್ವ ಮೂಡಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಶಿಕ್ಷಣ ಸಚಿವರ ಸಹಿತ ಹಲವು ಮಂತ್ರಿಗಳು ಬೆಂಬಲ ಸೂಚಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಅವರ ಆಪ್ತ ಬಳಗ ಮಾತ್ರ ಜಾಣ ನಡೆ ಇಟ್ಟಿದೆ. ಹಿಜಾಬ್ ನಿಷೇಧ ಮಾಡ್ತೀವಿ ಅಂತ ನಾವು ಹೇಳೇ ಇಲ್ಲ, ಆ ವಿಚಾರವನ್ನು ಚರ್ಚೆಗೆ ಬಿಟ್ಟಿದ್ದೀವಿ ಅನ್ನೋ ಮೂಲಕ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎಚ್ಚರ ವಹಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಹೇಳಿಕೆ ಮುಟ್ಟಾಳತನದಿಂದ ಕೂಡಿದೆ ಅಂತ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರೇ ಕಿಡಿಕಾರಿದ್ದಾರೆ. ನಾವು ಯೋಚನೆ ಮಾಡಿಲ್ಲ, ನೀವೇ ಅದನ್ನ ದೊಡ್ಡ ಮಾಡ್ತಾ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಸರ್, ಚರ್ಚೆ ಬರ್ತಾ ಇದಾರೆ, ಕೇಳ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಎಲ್ಲಿದೆ? ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಹಿಜಾಬ್ ಇಲ್ಲ. ನಿಮ್ಗೆ ಯಾಕೆ ಇದು ತಲೆ ಕೆಟ್ಟ ವಿಚಾರ ಇದೆ? ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಸಿದ್ದರಾಮಯ್ಯನವರು ಅವರು ಇಗ್ನೋರೆಂಟ್ ಇದ್ದಾರೆ, ಮುಗ್ಧರಿದ್ದಾರೆ ಅಂತ ನಾನು ಭಾವಿಸಿಲ್ಲ. ಸಿದ್ದರಾಮಯ್ಯನವರು ಧೂರ್ತರಿದ್ದಾರೆ. ಸಿಎಂ ಹೇಳಿಕೆಯ ಹಿಂದೆ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯುವ ಉದ್ದೇಶ ಇದಿರಬಹುದು. ಮತದ ಲೆಕ್ಕಾಚಾರ ಇಲ್ಲ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಮತದ ಲೆಕ್ಕಾಚಾರ ಇದ್ದೇ ಇರುತ್ತೆ. ಸಿಎಂ ಹಿಜಾಬ್ ಮಾತಿನ ಹಿಂದೂ ಕೂಡ ಇದೇ ಮತದ ಲೆಕ್ಕ ಇದೆ ಅಂತ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ರಕ್ಷಣಾತ್ಮಕ ಆಟವನ್ನು ಆಡ್ತಿದ್ದಾರೆ, ಇದು ಈಗ ಪ್ರಶ್ನೆ ಅಂತ. ಸಿಎಂ ಯಾಕೆ ಮೊದಲು ಹೇಳಿ ಆನಂತರ ತರಾತುರಿಯಲ್ಲಿ ನಾವೇನೋ ಮಾಡಕ್ಕೆ ಹೊರಟಿಲ್ಲ, ನಾನೇನೋ ಅಲ್ಲಿ ಹೇಳಿದೆ, ಈ ಕೆಲಸವನ್ನು ಮತ್ತೆ ಯಾಕೆ ದ್ವಂದ್ವಕ್ಕೆ ಸಿಲುಕಿದ್ದಾರೆ ಅಂತ ಬಹಳ ಕ್ಲಿಯರ್ ಆಗಿದೆ. ವಿಧಾನಸಭಾ ಚುನಾವಣೆ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ, ಅಲ್ಲಿ ಮುಸಲ್ಮಾನ್ ಮತಗಳು ನಿರ್ಣಾಯಕ ಇರುತ್ತೆ. ಆದರೆ ಲೋಕಸಭೆಯಲ್ಲಿ ನೀವು 7-8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಸೇರುವಾಗ ಆಗ ಮುಸ್ಲಿಂ ಕನ್ಸಾಲ್ಟೇಷನ್ ಆದರೂ ಕೂಡ ಗೆಲ್ಲುವುದು ಕಷ್ಟ ಆಗತ್ತೆ, ಮುಸ್ಲಿಮೇತರರು ಕನ್ಸಾಲ್ಟೇಟ್ ಆದರೆ ಅಂತ. ಬಹುಶಃ ಈ ಆತಂಕಕ್ಕೆ ಡಿ ಕೆ ಶಿವಕುಮಾರ್ ಸಿಲುಕಿದ್ದಿರಬಹುದು. ಅಥವಾ ಹೇಳಿಕೆ ಕೊಟ್ಟ ಬಳಿಕ ಮುಂದಿರೋದು ವಿಧಾನಸಭೆ ಚುನಾವಣೆ ಅಲ್ಲ, ಲೋಕಸಭಾ ಚುನಾವಣೆ, ಅದರಲ್ಲಿ ಇದರ ಲಾಭ ಆಗಲಿಕ್ಕಿಲ್ಲ ಅಂತ ಸಿಎಂಗೆ ಅನಿಸಿರಬೇಕು. ಅದಕ್ಕೆ ಅವರು ಸ್ವಲ್ಪ ಅದನ್ನು ನಿಧಾನಗತಿಗೆ ಅವರು ಹೊರಳಿದ ಹಾಗೆ ಕಾಣ್ತಾ ಇದೆ. ಈ ರಾಜಕೀಯ ಲೆಕ್ಕಾಚಾರದಲ್ಲಿ ಒಂದು ಕಡೆ ಮತದ ಆಸೆ, ಇನ್ನೊಂದು ಕಡೆ ಇದು ನಮಗೆ ನಕಾರಾತ್ಮಕ ಆಗಿಬಿಟ್ಟರೆ ಅನ್ನುವ ಭಯ. ಈ ಕಾರಣಕ್ಕೋಸ್ಕರ ಸಿಎಂ ಹೇಳಿ ವಾಪಸ್ ತೆಗೆದುಕೊಂಡರು, ಡಿಸಿಎಂ ಮಾತನಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ ಅಂತ. ಒಟ್ಟಿನಲ್ಲಿ ಒಂದರ ಮೇಲೆ ಒಂದು ಮುಂದಾಲೋಚನೆ ಇಲ್ಲದೆ ಆಡುವ ಮಾತುಗಳು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ನಾಯಕರಿಗೆ, ದೆಹಲಿ ನಾಯಕರನ್ನು ಕೂಡ ಆತಂಕಕ್ಕೆ ಸಿಲುಕಿಸಬಹುದು. ನಾವು ಅಧಿಕಾರದಲ್ಲಿ ಇದ್ದು ನೀವೇನೋ 20 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗಳನ್ನು ನೀವು ಟಾರ್ಗೆಟ್ ಮಾಡಿಕೊಂಡಿದ್ದೀರಂತೆ. 20ಕ್ಕೆ ಕೊನೆಗೆ ಆ 0ಯನ್ನು ತೆಗೆದು ಅಲ್ಲಿಗೆ 1 ಪ್ಲಸ್ ಆಗುತ್ತೆ, ಹಿಂದೆ 1 ಇತ್ತು, ಇನ್ನೊಂದು ಪ್ಲಸ್ ಆಗುತ್ತೆ. ಆ ಸಾಧ್ಯತೆಯೂ ಇಲ್ಲದೆ ಹೋದರೆ ಇಂತಹ ಮಾತುಗಳಿಂದ ಅಂತ ಬಹುಶಃ ಎಲ್ಲರೂ ಈಗ ಮೌನಕ್ಕೆ ಜಾರ್ತಿದ್ದಾರೆ. ಸ್ವತಃ ಸಿಎಮ್ಮು ಸೇರಿದ ಹಾಗೆ, DCM ಸೇರಿದ ಹಾಗೆ ಎಲ್ಲರೂ ಈ ವಿಚಾರವನ್ನು ಮುಂದುವರಿಸೋದು ಬೇಡ, ಇದರಿಂದ ಲೋಕಸಭೆಯಲ್ಲಿ ನಮಗೆ ಅಷ್ಟು ಲಾಭ ಆಗಲಿಕ್ಕಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದ ಹಾಗೆ ಕಾಣುತ್ತೆ. ಈ ಮೌನವನ್ನು ಮುಂದುವರಿಸ್ತಾರಾ ಅಥವಾ ಆಡಿದ್ದು ತಪ್ಪಾಯಿತು ಅಂತ ಹೇಳ್ತಾರಾ, ನೋಡೋಣ. ಎಸ್ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.